మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ನಾವಿವತ್ತು ಬಂದಿರತಕ್ಕಂಥದ್ದು ರೇಷ್ಮೆ ನಗರಿ ಶಿಡ್ಲಘಟ್ಟಕ್ಕೆ. ಶಿಡ್ಲಘಟ್ಟದಲ್ಲಿ ಇದೀಗ 3ನೇ ವರ್ಷದ ಶ್ರೀರಾಮ ಶೋಭಾಯಾತ್ರೆಯನ್ನು ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನಡೆಸ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಸಿಕ್ಕಲ್ ರಾಮಚಂದ್ರ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಅವ್ರನ್ನ ಮಾತಾಡ್ಸೋಣ. ಸರ್, ರೇಷ್ಮೆ ನಗರಿಯಲ್ಲಿ 3ನೇ ಬಾರಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಶೋಭಾಯಾತ್ರೆ ನಡೀತಾ ಇದೆ. ಈ ಬಾರಿ ತಾವು ಸಹ ವೈಯಕ್ತಿಕವಾಗಿ ಇದರಲ್ಲಿ ತಾವು ಪಾಲ್ಗೊಂಡು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಿದ್ದೀರಾ. ಹೇಗೆಲ್ಲ ಕಾರ್ಯಕ್ರಮ ಇರುತ್ತದೆ ಸರ್? ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು 3ನೇ ವರ್ಷ ನಮ್ಮ ಶ್ರೀರಾಮೋತ್ಸವ ಸಮಿತಿಯಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿದೆ 25ನೇ ತಾರೀಕು. ನಮ್ಮ ದೇಶದಲ್ಲಿ ಇವತ್ತು ಏನು ನಡೀತಾ ಇದೆ, ನಾವು ಬಹುಸಂಖ್ಯಾತರಾಗಿ ಎಲ್ಲಿ ಇದ್ದೀವಿ, ಇವತ್ತು ನಮ್ಮ ನೆಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಷ್ಟು ಇವತ್ತು ಯುದ್ಧ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ನಮ್ಮ ಜನಗಳಿಗೆ ತಿಳುವಳಿಕೆ ಬರಬೇಕು, ಆಗಬೇಕು ಅನ್ನೋ ವತಿಯಿಂದ ಇವತ್ತು ಏನು ಜಾಗೃತಿ ಮೂಡಿಸ್ಬೇಕು, ಹಿಂದೂ ಎಲ್ಲ ಒಂದಾಗಬೇಕು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಸರಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ಕೆ ನಾವು ಕೈ ಜೋಡಿಸಿದ್ದೀವಿ. ನಮ್ಮ ಪಕ್ಷ, ನಮ್ಮ ವೈಯಕ್ತಿಕವಾಗಿ ನಾನು ಕೂಡ ಜೊತೆ ನಿಂತು ಪಕ್ಷದ ಎಲ್ಲಾ ಮುಖಂಡರು ಜೊತೆಗೂಡಿ ಅದರ ಜೊತೆಗೆ ಇವತ್ತು ಪೂರ್ವಭಾವಿ ಸಭೆಯನ್ನ ಇಟ್ಕೊಳ್ಳಾಗಿತ್ತು. ಅವರು ನಮ್ಮ ವಿಶ್ವ ಹಿಂದೂ ಪರಿಷತ್ ಏನು ಪೂರ್ವಭಾವಿ ಸಭೆಯನ್ನ ಏನು ಇಟ್ಕೊಂಡಿದ್ರು, ಆ ಒಂದು ಸಭೆಗೆ ಇವತ್ತು ರೈತ ಸಂಘದ ಒಂದು ಅಧ್ಯಕ್ಷರು, ಪದಾಧಿಕಾರಿಗಳು ಬಂದಿದ್ರು. ಅದ್ರ ಜೊತೆಗೆ ನಮ್ಮ ಒಕ್ಕಲಿಗರ ಸಂಘದಿಂದ ಬಂದಿದ್ರು. ಎಲ್ಲ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಂದ ಬಂದಿದ್ರು, ಮಹಿಳಾ ಸಂಘ ಸಂಸ್ಥೆಗಳಿಂದ ಬಂದಿದ್ರು. ಎಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಶಿಡ್ಲಘಟ್ಟದಲ್ಲಿ ಕೈ ಜೋಡಿಸಿ ಈ ಬಾರಿ 3ನೇ ವರ್ಷ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಈ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ 25ನೇ ತಾರೀಕು ನಮ್ಮ ದಿಬ್ಬೂರಹಳ್ಳಿ ರೋಡಲ್ಲಿ ಹನುಮಂತಪುರ ಗೇಟಿಂದ ಒಂದು ಪೂಜೆ ಮಾಡಿ ಅಲ್ಲಿಂದ 11 ಗಂಟೆಗೆ ಪ್ರಾರಂಭ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಕ್ಕಂಥ ಒಂದು ಅವಕಾಶ ಇದೆ. ದೊಡ್ಡ ಮಟ್ಟಿಗೆ ಬರ್ತಕ್ಕಂಥದ್ದು, ಬೆಂಬಲ ಕೊಡ್ತಕ್ಕಂಥದ್ದು ತೋರಿಸಿದ್ದಾರೆ. ಅಲ್ಲಿಂದ ಹೊರಟು ಶ್ರೀರಾಮ ಯಾತ್ರೆ, ಅಲ್ಲಿರ್ತಕ್ಕಂಥ ಪೂಜೆಯಿಂದ ಅಲ್ಲಿ ಕಲಾ ತಂಡಗಳು, ಸಾಕಷ್ಟು ಕಲಾ ತಂಡಗಳು ಬರ್ತಾ ಇದೆ. ಅದ್ದೂರಿಯಾಗಿ ಒಂದು ಮೆರವಣಿಗೆ ಮಾಡಿಕೊಂಡು ಒಂದು ಹೆಚ್ಚು ಕಡಿಮೆ 1.5-2 ಕಿಲೋಮೀಟರ್ ದಾರಿ ಉದ್ದಕ್ಕೂ ಹಬ್ಬದ ವಾತಾವರಣ ಮಾಡಿಕೊಂಡು ಬಂದು ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಏನು ಒಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ವೇದಿಕಾ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಿರ್ಮಲಾ ಸ್ವಾಮಿಗಳಿಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬೇರೆ ಕಡೆ ಎಂಗೇಜ್ ಆಗಿರೋದ್ರಿಂದ ನಮ್ಮ ಮಂಗಳನಾಥ ಸ್ವಾಮೀಜಿಗಳು ಬರ್ತಕ್ಕಂಥದ್ದು ಇದೆ. ಸಾಕಷ್ಟು ನಮ್ಮ ಶಿಡ್ಲಘಟ್ಟದ ಎಲ್ಲಾ ಮುಖಂಡರು ಇರ್ತಾರೆ. ಅರ್ಥಪೂರ್ಣವಾಗಿ ಈ ಬಾರಿ ಶ್ರೀರಾಮೋತ್ಸವವನ್ನ ಮಾಡ್ತಕ್ಕಂಥ ಈ ಯಾತ್ರೆಯಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥದ್ದು ಇವತ್ತು 25ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೀತಕ್ಕಂಥದ್ದು ಇವತ್ತಿದೆ. ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ, ಪಕ್ಷದಿಂದ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ದೊಡ್ಡ ಮಟ್ಟಿಗೆ ಬಂದು ಒಂದು ಹಿಂದುತ್ವವನ್ನು ನಾವು ಉಳಿಸೋಣ, ಬೆಳೆಸೋಣ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ.